ಇಲ್ಲಿ ಒಂದು ರೈಲ್ವೆ ಸ್ಟೇಷನ್ ಇದೆ, ಅದಕ್ಕೋಸ್ಕರ ಈಚೆ ಬ್ರಿಡ್ಜ್ ಮಾಡಿದ್ದಾರೆ. ಈ ಸೈಡಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ಬೋದು. ಅದು ಹ್ಯಾಂಗಿಂಗ್ ಬ್ರಿಡ್ಜ್. ಈ ಹ್ಯಾಂಗಿಂಗ್ ಬ್ರಿಡ್ಜ್ 1 ವರ್ಷದಿಂದ ಬಂದಾಗಿದೆ ಅಂತೆ. ರೀಸನ್ ಕೇಳಿದೆ ಲೋಕಲ್ ಐಡ್ ಹತ್ರ, ಕೇಳೋಗಿ ನಗಾಡ್ಲಿಕ್ಕೆ ಬಂತು. ಯಾಕಂದರೆ ಇಲ್ಲಿದ್ದು ಪುಂಡ್ ಹುಡುಗರು ಇರ್ತಾರಲ್ಲ, ರಾತ್ರಿ ಟೈಮಲ್ಲಿ ಬಂದು ಅದರ ಬೋಲ್ಟ್ ನಟ್ಟನ್ನೆಲ್ಲ ಕದಿತಿದ್ರು ಅಂತೆ. ಅದಕ್ಕೆ ಯಾರಿಗೂ ಇಲ್ಲಿ ಲೋಕಲ್ ಐಟ್ಗೂ ಅಲೌಡ್ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ನಾವು ಆಗ ನೋಡಿದ್ವಲ್ಲ, ಕ್ಲೋಸ್ಡ್ ಅಂತ. 1 ವರ್ಷ. ಸೊ ಬೇಕಾದರೆ ಇಲ್ಲಿ ಬರ್ಬೋದು, ಚಿಲ್ ಔಟ್ ಮಾಡ್ಬೋದು. ಆದರೆ ಒಂದೇ ಒಂದು ಹೇಳ್ತೇನೆ, ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್. ಅದರ್ ದೆನ್ ದ್ಯಾಟ್ ಇಲ್ಲಿ ಬನ್ನಿ, ಎಂಜಾಯ್ ಮಾಡಿ ಹೋಗಿ. ವೆದರ್ ಸಖತ್ತಾಗಿದೆ, ಯಾಕಂದರೆ ಮರಗಳಿದ್ದ ಕಾರಣದಿಂದ ಸ್ವಲ್ಪ ಕೂಲ್ ವೆದರ್ ಆಗಿ ಇರುತ್ತೆ. ಸೊ ವೆನೆವರ್ ಇಫ್ ಯು ವಾಂಟ್ ಟು ವಿಸಿಟ್ ಹಿಯರ್ ಯು ಕ್ಯಾನ್ ಕಮ್. ಮತ್ತು ಗೂಗಲ್ ಸರ್ಚಲ್ಲಿ ಮಾಡ್ಬೋದು, ತುಂಬ ರಿಸಾರ್ಟ್ಸ್ ಇದೆ. ಮೋಜೋ ಮಾಂಕ್ ಬ್ಲಾಗನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Good morning, Kudla. Hi, what's up guys? In Cholari, Anigina Kudla, the usual Amin, and I'm starting with a new vlog. ಇವತ್ತು ಒಂದು ವಂಡರ್ಫುಲ್ ಲೊಕೇಶನ್ಗೆ ಹೋಗುವ ಅಂತ. ಅದ್ರ ಮೇಲೆ ಏನಾಗಿದೆ ಅಂದರೆ, ನಾನು ಬೆಂಗಳೂರು ಬಿಟ್ಟು ಮಂಗಳೂರಿಗೆ ಶಿಫ್ಟ್ ಆಗಿದ್ದೇನೆ. ಇಟ್ಸ್ ಎ ಕ್ವಿಕ್ ಅಪ್ಡೇಟ್. ಅದರೊಟ್ಟಿಗೆ ಮಂಗಳೂರಲ್ಲಿ ಚಿಕ್ಕದು ತುಂಬ ಲೊಕೇಶನ್ ಇದೆ ಅಂತ ನಂಗೆ ಗೊತ್ತು, ಆದರೆ ಪಬ್ಲಿಕ್ನವ್ರಿಗೆ ಗೊತ್ತಿಲ್ಲ. ಎಲ್ಲರೂ ಮಂಗಳೂರು ಬಂದರೆ ಬೀಚು, ಮೀನು ಅಂತ ಹೇಳ್ತಾರೆ. ಯಾಕಂದರೆ ಅದನ್ನು ಬಿಟ್ಟು ಮಂಗಳೂರಲ್ಲಿ ಏನಿಲ್ಲ ಅಂತ ಹೇಳ್ತಾರೆ. ಆದರೆ ಮಂಗಳೂರಲ್ಲಿ ಏನಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಮಂಗಳೂರದ ಅಕ್ಕಪಕ್ಕದಲ್ಲಿ ಕೆಲವೊಂದು ಒಳ್ಳೆ ಲೊಕೇಶನ್ ಇದೆ. ಅದನ್ನು ನಾನು ಈಗ ಸೀರೀಸ್ ಪ್ರಕಾರ ನಿಮಗೆ ಟೆಲಿಕಾಸ್ಟ್ ಮಾಡ್ತೀನಿ. ಸೊ ಎವ್ರಿ ವೀಕೆಂಡ್ ಐ ವಿಲ್ ಗೋ ಟು ಒನ್ ಲೊಕೇಶನ್ ಆ್ಯಂಡ್ ಐ ವಿಲ್ ಶೋ ದ ಜೆಮ್ ಸ್ಟೋನ್ಸ್ ಆಫ್ ಮ್ಯಾಂಗ್ಳೂರ್. ಸೊ ಆ ಲೊಕೇಶನ್ಗೆ ಹೋಗಿ ಮೇ ಬಿ ಫುಡ್ ಚೈನ್ಸ್ ಬಗ್ಗೆ ಸಹ ವಿಡಿಯೋ ಮಾಡ್ತೇನೆ, ಎಲ್ಲೆಲ್ಲಿ ಬೆಸ್ಟ್ ಫುಡ್ ಸಿಗುತ್ತೆ ಅಂತ. ಮತ್ತು ನಿಮಗೆ ಟೆಲಿಕಾಸ್ಟ್ ಮಾಡ್ತೀನಿ. ಸೊ ಯಾವಾಗಾದರೂ ಮಂಗಳೂರಿಗೆ ವಿಸಿಟ್ ಮಾಡಲಿಕ್ಕೆ ಇದ್ದರೆ ಈ ಲೊಕೇಶನ್ಗೆ ಬನ್ನಿ, ಎಂಜಾಯ್ ಮಾಡಿ ಅಂತ ಹೇಳ್ತೇನೆ. ಸೊ ಈಗ ನಾನು ಉಡುಪಿ ಕ್ರಾಸ್ ಆದೆ. ಸೊ ಲೊಕೇಶನ್ ಹೆಸರು ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ. ಸೊ ಮುಂಚೆ ಇದಕ್ಕೆ ಅಲೌ ಮಾಡ್ತಾಯಿದ್ರು, ಈಗ ಅಲೌ ಮಾಡ್ತಾಯಿದ್ದಾರೆ ಅಂತ ಇಲ್ವಾ ಗೊತ್ತಿಲ್ಲ. ಮತ್ತು ರೀಸೆಂಟ್ ಯಾವುದಾದ್ರೂ ಡ್ರೋನ್ ಶಾಟ್ ಮತ್ತು ಗುಡ್ ಕಂಟೆಂಟ್ ಶಾರ್ಟ್ ಕ್ಲಿಪ್ಸ್ ಎಲ್ಲಿ ನಾನು ಬ್ಲಾಗ್ ಮಾಡಲಿಕ್ಕೆ ಅಗತ್ಯ ಇಲ್ಲ. ಅಂದರೆ ಕೆಲವೆಲ್ಲ ಟೆಂಪಲ್ ಇರುತ್ತೆ, ಅಲ್ಲಿ ವ್ಲಾಗ್ ಮಾಡಲಿಕ್ಕೆ ಬಿಡೋಲ್ಲ. ಆದರೆ ಅಲ್ಲಿದ್ದು ಟೆಂಪಲ್ದು ಹಿಸ್ಟ್ರಿ ನಾನು ಕೆಳಗೆ ಕ್ಯಾಪ್ಷನಲ್ಲಿ ಹಾಕಿರ್ತೇನೆ. ಆದರೆ ಅದನ್ನು ಬಿಟ್ಟು ಡ್ರೋನ್ ಶಾಟ್ ಆರ್ ಎಲ್ಸ್ ಎನಿ ಅದರ್ ವೀಡಿಯೋಸ್ ಲೈಕ್ ಟ್ರಾನ್ಸಿಷನ್ ವೀಡಿಯೋಸ್, ಮತ್ತು ಯಾವುದೇ ಇರಲಿ, ಬೈಕ್ ರಿಲೇಟೆಡ್, ಟೂರಿಂಗ್ ರಿಲೇಟೆಡ್ ಏನಾದರೂ ಶಾರ್ಟ್ ರೂಟ್ ಇದ್ದರೆ, ಏನಾದರೂ ಶಾರ್ಟ್ ವೀಡಿಯೋಸ್ ಇದ್ದರೆ ನಿಮಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ನೋಡ್ಬೋದು. ಸೊ ದರ್ ಆರ್ 1000+ ವೀಡಿಯೋಸ್ ಆ್ಯಂಡ್ ಕಾಂಟೆಂಟ್ಸ್ ಓವರ್ ದೇರ್. ಪರ್ಸ್ನಲ್ ವ್ಲಾಗಿಗಿಂತ ಜಾಸ್ತಿ ಟೂರಿಂಗ್ ಮತ್ತು ಲೊಕೇಶನ್ ಬಗ್ಗೆ ಅಪ್ಡೇಟ್ ಹಾಕಿದ್ದೇನೆ. ನೋಡಿ, ಯು ವಿಲ್ ಡೆಫಿನೆಟ್ಲಿ ಲವ್ ಇಟ್. ಆ್ಯಂಡ್ ದ ಇನ್ಸ್ಟಾಗ್ರಾಮ್ ಐ ಡಿ ಈಸ್ ಮೋಜೋ ಮಾಂಕ್ 001. ಮತ್ತು ಇನ್ನೊಂದೊಂದು ಐ ಡಿ ಇದೆ, ಅದು ಈ ಕ್ಯಾಪ್ಷನಲ್ಲಿ ಹಾಕಿರ್ತೇನೆ, ಯಾಕಂದರೆ ನೇಮ್ ತುಂಬ ಉದ್ದ ಇದೆ. ಸೊ ಅದನ್ನು ನೋಡಿ ನಿಮಗೆ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ ಎಣಿಸ್ಕೊಳ್ತೇನೆ. ಈಗ ಈ ವ್ಯೂವನ್ನು ನೋಡ್ಕೊಳ್ಳಿ. ಬ್ರಿಡ್ಜಿದು ಟಾಪಲ್ಲಿದ್ದೇನೆ. ಮತ್ತು ಇವತ್ತು ವೆದರ್ ಅಂತೂ ಆಲ್ಮೋಸ್ಟ್ ಸಿಂಗಲ್ ಡಿಜಿಟ್ ಅಂತ ಹೇಳ್ಬೋದು. ಬ್ಯಾಂಗ್ಳೂರು ವೆದರ್ ಥರ ಇದೆ, ತುಂಬ ಕೈಯೆಲ್ಲ ನಡುಗ್ತಾ ಇದೆ. ಸೊ ಬನ್ನಿ ಆ ಲೊಕೇಶನ್ಗೆ ಹೋಗೋಣ. ವಾವ್, ಈ ಲೊಕೇಶನ್ಗೆ ಬರಲಿಕ್ಕೆ ದಾರಿ ಉಡುಪಿಯಿಂದ ಒಂದು 16 ಕಿಲೋಮೀಟರ್ಸ್ ಮುಂದೆ ಬಂದರೆ ಒಂದು ಹೇರೂರು ಅಂತ ಲೊಕೇಶನ್ ಬರುತ್ತೆ. ಅಲ್ಲಿ ಯೂಟರ್ನ್ ತೆಗೆದು ಲೆಫ್ಟ್ ಹೋದರೆ, ಸ್ವಲ್ಪ ಮುಂದೆ ಬಂದು ಲೆಫ್ಟ್ ಹೋದರೆ ನಿಮಗೆ ಈ ಲೊಕೇಶನ್ಗೆ ಬರಲಿಕ್ಕೆ ದಾರಿ. ಮತ್ತು ಈಸಿ, ಮತ್ತು ಸ್ಟ್ರೈಟ್ ಹೋದರೆ ಆಯಿತು, ನಿಮಗೆ ಸಿಗುತ್ತೆ. ಆದರೆ ಹೇರೂರಲ್ಲಿ ಯೂಟರ್ನ್ ತೆಗಿಲೇಬೇಕು. ಆದರೆ ನೋಡಿ, ಈ ಥರದ್ದೆಲ್ಲ ಗ್ರೀನರಿ ನಾವು ಎಷ್ಟು ಮಿಸ್ ಮಾಡಿದ್ದೀವಿ ಅಂತ. ಇದೆಲ್ಲ ಮಾರ್ನಿಂಗ್ ಸನ್ರೈಸ್. ಸೊ ಮಾರ್ನಿಂಗ್ ಸನ್ರೈಸ್ ನೋಡಿದೆ ಎಷ್ಟು ಸಮಯ ಆಯಿತು. ನೈಟ್ ಶಿಫ್ಟ್ ಮಾಡಿ
ಈಚೆ ರಾತ್ರಿಗೂ ಅಲ್ಲ, ಅಲ್ಲಿ ಡೇ ಶಿಫ್ಟೂ ಅಲ್ಲ, ನಿಮಗೆ ಸನ್ರೈಸ್ ಸನ್ಸೆಟ್ ಎಲ್ಲ ಬಿಟ್ಟಾಕಿದ್ವಿ. ಆದರೆ ಈ ಥರ ಗ್ರೀನರಿ ಲೊಕೇಶನ್ಗೆ ಬರಲಿಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಒಂದು ತಂಪಾಗಿರುತ್ತೆ, ಇನ್ನೊಂದು ಪೊಲ್ಯೂಷನ್ ಕಮ್ಮಿ, ಬ್ರೀದಿಂಗ್ ನಿಮಗೆ ಒಳ್ಳೆಯದಾಗುತ್ತೆ. ರೋಡ್ ಸ್ವಲ್ಪ ನ್ಯಾರೋ, ಕಾರು ಬರ್ಬೋದು, ಒಂದು 10 ಫೀಟ್ ರೋಡ್ ಇದೆ, ಸೊ ನೋ ಪ್ರಾಬ್ಲಮ್. ಲೊಕೇಶನ್ ಅಂತೂ ಸೂಪರ್, ನೋ ಡೌಟ್ ಇನ್ ದ್ಯಾಟ್. ಜಗಲಿಯಲ್ಲಿ ಒಂದು ನಮ್ಮನೆ ಜಗಲಿಯಲ್ಲಿ ಒಂದು ರೋಡ್ ಇರುತ್ತಲ್ಲ, ಜನರಲಿ ಆ ಥರ ಇದೆ ರೋಡು. ಆದರೆ ವೆಲ್ ಮೇಂಟೈನ್ಡ್, ಸೊ ಬೈಕ್ ಆಗಲಿ ಕಾರಾಗಲಿ ಆರಾಮ್ಸೆ ನಿಮಗೆ ಇಲ್ಲಿ ಬರ್ಬೋದು. ಆದರೆ ಮುಂಚೆ ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ನಿಮಗೆ ಬೈಕ್ ತೊಗೊಂಡು ಹೋಗ್ಲಿಕ್ಕೆ ಬಿಡ್ತಾಯಿದ್ರು. ಈಗ ಬಿಡ್ತಾರೆ ಇಲ್ಲೋ ಗೊತ್ತಿಲ್ಲ. ಆದರೆ ಹೇಗೂ ಆಗಲಿ, ಬೈಕ್ ಬಿಡಲಿ ಬೈಕ್ ಬಿಡೋದಕ್ಕಿರಲಿ, ನನಗೆ ಬೇಕಿದ್ದದ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೋಗಲಿಕ್ಕೆ ಅಲ್ಲಿ ಎಂಟ್ರಿ ಕೊಟ್ಟರೆ ಸಾಕು. ಆಲ್ಮೋಸ್ಟ್ ಬಂದ್ವಾ ಅಂತ. ಇಲ್ಲಿ ಬರಲಿಕ್ಕೆ ಸ್ವಲ್ಪ ಬೀಚ್ ವ್ಯೂ, ರಿಸಾರ್ಟ್ಸ್, ಟೆಂಟ್ ಸ್ಟೇ ಎಲ್ಲ ಇದೆ. ಇಫ್ ವೀಕೆಂಡ್ಗೆ ಇಲ್ಲಿ ಬಂದು ಚಿಲ್ಲಾಗಿ ರಿಲ್ಯಾಕ್ಸ್ ಆಗಲಿಕ್ಕೆ ಬರಬೇಕಾದ್ರೆ ಇಲ್ಲಿ ಬರ್ಬೋದು. ನನಗೆ ದೂರದಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಕಾಣ್ತಾ ಉಂಟು. ಐ ಡೋಂಟ್ ಥಿಂಕ್ ಸೊ ಕ್ಯಾಮ್ರಾ ಕುಡ್ ಜಸ್ಟಿಫೈ ದಿಸ್. ಆದರೆ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಿ, ಫುಲ್ ನಿಮಗೆ ನೀರಲ್ಲಿ ಫುಲ್ಲು ಇದು ಹಾವಿ, ಏನೋ ಕೋಲ್ಡ್ ಹಾವೆ ಅದು ಕಾಣ್ತಾ ಇದೆ ನನಗೆ. ಸೊ ಇಟ್ಸ್ ಅ ಬೇಸಿಕ್ ಬ್ರಿಡ್ಜ್. ಈ ಸೈಡಿಂದ ಕ್ಲೋಸ್ ಆಗಿದೆ, ಟೆಂಪರರಿ ಕ್ಲೋಸ್. ಆದರೆ ಆ ಸೈಡಿಂದ ಬರ್ಬೋದು. ಮೇ ಬಿ ಬೈಕ್ ತಗೊಂಡೋಗ್ಲಿಕ್ಕೆ ಆಗಲ್ಲ, ಯಾಕಂದರೆ ಸ್ಟೆಪ್ಸ್ ಇದೆ ಈ ರೋಡಲ್ಲಿ. ಇನ್ನೊಂದೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇರಬೇಕು ಅಂತ. ಗೊತ್ತಿಲ್ಲ, ನೋಡ ಬನ್ನಿ. ಇಲ್ಲಿ ಒಂದು ರೈಲ್ವೆ ಸ್ಟೇಷನ್ ಇದೆ, ಅದಕ್ಕೋಸ್ಕರ ಈಚೆ ಬ್ರಿಡ್ಜ್ ಮಾಡಿದ್ದಾರೆ. ಈ ಸೈಡಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ಬೋದು. ಅದು ಹ್ಯಾಂಗಿಂಗ್ ಬ್ರಿಡ್ಜ್ ಅಲ್ಲಿ. ಸೊ ಇಲ್ಲಿ ನೋಡಿ, ನೀರಲ್ಲಿ ಹಾವೆ ಥರ, ಹಾವೆ ಅಂದರೆ ಸ್ವಲ್ಪ ಫಾಗಿ ಥರ ಕಾಣ್ತಾ ಇದೆ. ನೀರಿದ್ದ ಕಾರಣ, ಕೋಲ್ಡ್ ಇದ್ದ ಕಾರಣ ಈ ಥರ ಹಾವೆ ಕಾಣುತ್ತೆ. ಹಂಗೂ ಇಲ್ಲಿ ಫಿಶಿಂಗ್ ಮಾಡ್ತಾ ಇದ್ದಾರೆ. ಬ್ರೋ, ಅಲ್ಪ ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಹೋಗ್ಬೋದಾ ಆ ಸೈಡ್? ಅಂದೆ ಓಕೆ, ಥ್ಯಾಂಕ್ ಯು. ಆದರೂ ಲೊಕೇಶನ್ ಒಂದು ಸಖತ್ತಿದೆ. ಇಲ್ಲಿ ಯಾರು ಜೋಗ್ ಫಾಲ್ಸ್ ಅನ್ನು ಬಿಟ್ಟಿದ್ದಾರೆ, ಅದು ಕೂಡ ಜೋಗ್ ಫಾಲ್ಸ್ ಅಲ್ಲ, ಮೀನು ಹಿಡ್ತಾ ಇದ್ದಾರೆ. ಐ ಡೌಟ್ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಇಲ್ಲಿಂದ ಹೋಗ್ಲಿಕ್ಕೆ ಆಗುತ್ತೆ. ನೋ ಪ್ರಾಬ್ಲಮ್. ಈ ಹ್ಯಾಂಗಿಂಗ್ ಬ್ರಿಡ್ಜ್ 1 ವರ್ಷದಿಂದ ಬಂದಾಗಿದೆ ಅಂತೆ. ರೀಸನ್ ಕೇಳಿದೆ ಲೋಕಲ್ ಗೈಡ್ ಹತ್ರ, ಕೇಳೋಗಿ ನಗಾಡ್ಲಿಕ್ಕೆ ಬಂತು. ಯಾಕಂದರೆ ಇಲ್ಲಿದ್ದು ಪುಂಡ್ ಹುಡುಗರು ಇರ್ತಾರಲ್ಲ, ರಾತ್ರಿ ಟೈಮಲ್ಲಿ ಬಂದು ಅದರ ಬೋಲ್ಟ್ ನಟ್ಟನ್ನೆಲ್ಲ ಕದಿತಿದ್ರು ಅಂತೆ. ಅದಕ್ಕೆ ಯಾರಿಗೂ ಇಲ್ಲಿ ಲೋಕಲೈಟ್ಗೂ ಅಲೌಡ್ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ನಾವು ಆಗ ನೋಡಿದ್ವಲ್ಲ, ಕ್ಲೋಸ್ಡ್ ಅಂತ. ಇಲ್ಲಿ ಸಂತೆಕಟ್ಟೆಯಲ್ಲಿರೋ ಹ್ಯಾಂಗಿಂಗ್ ಬ್ರಿಡ್ಜ್ ಸ್ವಲ್ಪ ಅಗಲವಾಗಿದೆ, ಅಲ್ಲಿ ಎಲ್ಲರಿಗೂ ಎಂಟ್ರಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಅದು ಆ್ಯಕ್ಚುಲಿ ಮಂಗಳೂರಿಂದ ಬರೋವಾಗ ಸ್ವಲ್ಪ ಹತ್ತಿರನೇ ಆಗುತ್ತೆ. ಇದು ಸ್ವಲ್ಪ ಎಕ್ಸೀಡ್ ಆಗಿ ಇಲ್ಲಿ ಬಂದಿದೆ. ಹೈವೇಗಿಂತ ಲೆಫ್ಟ್ ಹೋಗ್ಬೇಕಂತ. ಸೊ ಆ ಲೊಕೇಶನ್ಗೆ ಹೋಗುವ, ಯಾಕಂದರೆ ಅದು ಸ್ವಲ್ಪ ನೋಡಲಿಕ್ಕೆ ಸಹ ಫೋಟೋಸಲ್ಲಿ ಸ್ವಲ್ಪ ಲುಕ್ಸ್ ವೈಸ್ ಒಳ್ಳೆಯದುಂಟು. ಪ್ಲಸ್ ಅಲ್ಲಿ ಕೆಳಗೆ ಕಯಾಕಿಂಗ್, ಇಲ್ಲಿ ಸಹ ಕಯಾಕಿಂಗ್ ಎಲ್ಲ ಮಾಡ್ತಾರೆ, ಆದರೆ ಬ್ರಿಡ್ಜ್ ಓಪನ್ ಇಲ್ಲ. ಅಲ್ಲಿ ಈಗ ಸಹ ಕಯಾಕಿಂಗ್ ಮಾಡ್ತಾರೆ, ಪ್ಲಸ್ ಬ್ರಿಡ್ಜ್ ಓಪನ್ ಇದೆ ಅಂತೆ. ಸೊ ಆ ಲೊಕೇಶನ್ಗೆ ಹೋಗುವ.
ಅಲ್ಲಿ ಸಹ ಬಂದಿದ್ರೆ ಇನ್ನೊಂದೊಂದು ಲೊಕೇಶನ್ ಇದೆ. ಇವತ್ತು ಯಾವುದೇ ಒಂದು ಕಾರಣದಿಂದ ಒಂದು ಹೋಗಲಿಕ್ಕೆ ಆಗೋದಿಲ್ಲ ಅಂತ ನಾವು ನೋಡಲ್ಲ, ಯಾಕಂದರೆ ಎಷ್ಟೆಲ್ಲ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಅಟ್ಲೀಸ್ಟ್ ಒಂದಾದರೂ ನಿಮಗೆ ತೋರಿಸ್ತೀನಿ, ಯಾಕಂದರೆ ಎಲ್ಲೆಲ್ಲಿಂದ ಬರ್ತೀರಿ ನಿಮಗೆ ಒಂದು ಕ್ವಿಕ್ ಅಪ್ಡೇಟ್ ಕೊಡಲೇಬೇಕಾಗುತ್ತೆ. ಯಾಕಂದರೆ ಈ ಲೊಕೇಶನ್ಗೆ ಬರಬೇಡಿ, ಇನ್ನೊಂದು ಲೊಕೇಶನ್ ಎಲ್ಲಿ ಓಪನ್ ಇದೆ ಆ ಲೊಕೇಶನ್ದು ಎಲ್ಲ ಡೀಟೇಲ್ಸ್ ಹಾಕಿರ್ತೇನೆ, ಇಲ್ಲಾಂದರೆ ವರ್ಬಲಿ ಹೇಳ್ತೇನೆ, ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೇನೆ. ಸೊ ಆ ಲೊಕೇಶನ್ಗೆ ನಿಮಗೆ ಬರ್ಬೋದು. ಸೊ ಬನ್ನಿ, ಸ್ವಲ್ಪ ಈ ವಿಡಿಯೋನ ಲಾಂಗ್ ಆಗಿ ಇಡೋದು ಬೇಡ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಇಡೋ. ಹೈವೇಗೆ ಬಂದಿದ್ದೀವಿ, ಇಲ್ಲಿಂದ ಎಲ್ಲಿ ಹೋಗಬೇಕಂತ ನಾನು ಕ್ವಿಕ್ ಅಪ್ಡೇಟ್ ಕೊಡ್ತೇನೆ. ಚಳಿಯಲ್ಲಿ ಜಾಸ್ತಿ ಮಾತಾಡ್ಲಿಕ್ಕೆ ಆಗ್ತಾಯಿಲ್ಲ, ನಡುಗ್ತಾ ಇದ್ದೇನೆ. ಫೈನಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಸಿಕ್ಕಿತ್ತು. ಹೂಡೆ ತಾನ್ಸೆ ಅಂತ ಒಂದು ಲೊಕೇಶನ್ ಇದೆ, ಸಂತೆಕಟ್ಟೆ ಹತ್ರ. ಇದಕ್ಕೆ ಹಲವಾರು ಹೆಸರುಗಳಿವೆ, ಆದರೆ ಈ ಲೊಕೇಶನ್ಗೆ ಬರ್ಬೋದು, ಯಾಕಂದರೆ ಇಲ್ಲಿ ಎಲ್ಲ ಮಾಡ್ತಾರೆ ಮೋಸ್ಟ್ ಪ್ರಾಬಬ್ಲಿ. ಯಾಕಂದರೆ ಅಲ್ಲಿ ಯಾವುದು ಗೇಟ್ ಕಾಣ್ತಾ ಇಲ್ಲ. ಓ ಸಾರಿ, ಅಗೇನ್ ದಿಸ್ ಇಸ್ ಗೇಟೆಡ್. I don't think so. They again allow people to go from here. So ಮಿಷನ್ ಅಕಂಪ್ಲಿಷ್ ಅಂತ ಹೇಳಿದ್ದೆ, ಆದರೆ ಇಲ್ಲಿ ಸಹ ಗೇಟ್. ಇಲ್ಲೇ ಒಂದು ಚಿಕ್ಕದೊಂದು ಡ್ರೋನ್ ಶಾಟ್ ಮಾಡುವ, ಯಾಕಂದರೆ ಐ ಡೌಟ್ ಬೇರೆ ಕಡೆ ಸಹ ಓಪನ್ ಇರೋದು. ಬೇಸಿಕಲಿ ಇದು ನಾವೇ ಮಾಡಿದ್ರು, ಅಂದರೆ ನಾವಂತಲ್ಲ, ಕೆಲವೆಲ್ಲ ಪುಂಡು ಪೋಖ್ರಿಗಳು ಎಲ್ಲ ಬಂದು ಲೊಕೇಶನನ್ನು ಹಾಳು ಮಾಡ್ತಾರೆ. ಬೇಸಿಕಲಿ ಡ್ರಗ್ಸ್ ಯೂಸೇಜ್ ಆರ್ ಕೆಲವರು ಕಳ್ಳತನ ಮಾಡಲಿಕ್ಕೆ ಬರ್ತಾರೆ, ಅದಕ್ಕೋಸ್ಕರ ಇಂಥ ಬ್ರಿಡ್ಜ್ಗಳನ್ನು ಬಂದ್ ಮಾಡ್ತಾರೆ. ಬೇಸಿಕಲಿ ಇದನ್ನು ಸ್ಟಾರ್ಟ್ ಮಾಡಿದ್ದೆ ಇಲ್ಲಿದ್ದು ಲೋಕಲ್ ಏಟ್ನವ್ರಿಗೆ ಆಚೆ ಜಮ್ಮು ಆಗಲಿಕ್ಕೆ. ಅದೇ ಮತ್ತು ಪ್ರಾಬ್ಲಮ್ ಆಗುವಾಗ ಜನರು ಏನು ಮಾಡ್ತಾರೆ, ಎಂತೂ ನಾವು ನಿಮ್ಮ ಯೂಟಿಲೈಸ್ಗೆ ಮಾಡಿದ್ದು, ನಿಮಗೆ ಯೂಟಿಲೈಸ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂದರೆ ನಾವು ಲಾಕ್ ಮಾಡುವ ಅಂತ. ಫೇರ್ ಇನಫ್. ಬಟ್ ಲೊಕೇಶನ್ ಅಂತೂ ಸೂಪರ್ ಇದೆ. ಇಲ್ಲಿ ಕಿಯಾಕಿಂಗ್, ಬೋಟ್ ರೈಡ್ಸ್ ಮತ್ತು ಬನಾನಾ ಬೋಟ್ಸ್ ಎಲ್ಲ ಅಡ್ವೆಂಚರ್ ಸ್ಪೋರ್ಟ್ಸನ್ನು ಇಲ್ಲಿ ಮಾಡ್ಬೋದು. ನನಗಂತೂ ಈ ಲೊಕೇಶನ್ ಇಷ್ಟ ಆಯಿತು, ಯಾಕಂದರೆ ಇಲ್ಲ ಸರ್, ಜಸ್ಟ್ ವ್ಯೂ ನೋಡ್ಲಿಕ್ಕೆ ಬಂದದ್ದು. ಸೊ ಏನು ಹೇಳ್ತಾ ಇದ್ದೆ ಅಂದರೆ, ಇಲ್ಲಿದ್ದು ಲೊಕೇಶನ್ ನನಗೆ ತುಂಬ ಇಷ್ಟ ಆದದ್ದು, ಯಾಕಂದರೆ ನೀರು ಸ್ವಲ್ಪ ಕ್ಲೀನ್ ಇದೆ. ನಾರ್ಮಲಿ ಇಂಥ ಲೊಕೇಶನಲ್ಲಿ ಏನು ಮಾಡ್ತಾರೆ ಅಂದರೆ, ಓ ಶಿಟ್ ಅಗೇನ್ ಇದನ್ನು ಹಾಳು ಮಾಡ್ತಾಯಿದ್ದಾರೆ. ಬಾಟಲ್ಸ್ ಎಲ್ಲ ಇದೆ ಲೊಕೇಶನಲ್ಲಿ. ಏನೇನು ಮಾಡ್ತಾರೆ ಅಂದರೆ, ಯಾವುದಾದ್ರೂ ಫ್ಯಾಕ್ಟ್ರಿದು ವೇಸ್ಟೇಜನ್ನೆಲ್ಲ ಇಲ್ಲಿ ಬಿಟ್ಬಿಡ್ತಾರೆ, ಅದರಿಂದ ಇದು ಡರ್ಟಿ ಆಗುತ್ತೆ. ಬಟ್ ಇಟ್ಸ್ ಓಕೆ, ಇಟ್ ಈಸ್ ಗುಡ್. ಐ ಲವ್ ಇಟ್. ಇಲ್ಲಿ ಟಾಡಿ ಎಲ್ಲ ಸಿಗುತ್ತೆ. ಸೊ ಬೇಕಾದರೆ ಇಲ್ಲಿ ಬರ್ಬೋದು, ಚಿಲ್ ಔಟ್ ಮಾಡ್ಬೋದು. ಆದರೆ ಒಂದೇ ಒಂದು ಹೇಳ್ತೇನೆ, ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್. ಅದರ್ ದೆನ್ ದ್ಯಾಟ್ ಇಲ್ಲಿ ಬನ್ನಿ, ಎಂಜಾಯ್ ಮಾಡಿ ಹೋಗಿ. ವೆದರ್ ಸಖತ್ತಾಗಿದೆ, ಯಾಕಂದರೆ ಮರಗಳಿದ್ದ ಕಾರಣದಿಂದ ಸ್ವಲ್ಪ ಕೂಲ್ ವೆದರ್ ಆಗಿ ಇರುತ್ತೆ. ಸೊ ವೆನೆವರ್ ಇಫ್ ಯು ವಾಂಟ್ ಟು ವಿಸಿಟ್ ಹಿಯರ್ ಯು ಕ್ಯಾನ್ ಕಮ್. ಮತ್ತು ಗೂಗಲ್ ಸರ್ಚಲ್ಲಿ ಮಾಡ್ಬೋದು, ತುಂಬ ರಿಸಾರ್ಟ್ಸ್ ಇದೆ. ಜಾಸ್ತಿಯಾಗಿ ನಾರ್ತ್ ಸೈಡ್ನವರು ಇಲ್ಲಿ ಬಂದು ಹನಿಮೂನ್ ಏನಾದರೂ ಇದ್ದರೆ ಇಲ್ಲಿ ಬಂದು ದೇ ಜಸ್ಟ್ ಸ್ಪೆಂಡ್ ದೇರ್ ಪ್ರೈವೇಟ್ ಟೈಮ್ ಆ್ಯಂಡ್ ಗೋ. ಸೊ ಇದು ನೋಡ್ಬೋದು. ಸೊ ಹಿಯರ್ ಇಸ್ ದ ಡೀಟೇಲ್ಸ್, ಯು ಕ್ಯಾನ್ ಕಾಲ್ ದೆಮ್ ಆ್ಯಂಡ್ ಕಮ್ ಹಿಯರ್ ಫಾರ್ ದ ಸ್ಟೇ. ಲೇಕ್ ವ್ಯೂ
ಲೇಕ್ ಅಂದರೆ ಸ್ವಲ್ಪ ಸಾಲ್ಟ್ ವಾಟರ್, ಯಾಕಂದರೆ ಬೀಚಿಗೆ ಕನೆಕ್ಟ್ ಆಗಿರುತ್ತೆ. ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್ ಆ್ಯಂಡ್ ವಿತ್ ಇಟ್ ಇಲ್ಲಿ ಡೆಲ್ಟಾ ಬೀಚಿಗೆ ಹೋಗ್ಬೋದು ಇದೇ ರೋಡಲ್ಲಿ. ಸೊ ಮಲ್ಟಿಪಲ್ ಲೊಕೇಶನನ್ನು ಕವರ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಹೈವೇಯಿಂದ ಹೋದರೆ ನಿಮಗೆ ಉಡುಪಿ ಕೃಷ್ಣ ಮಠ ಅಲ್ಲಿಗೆ ಸಹ ವಿಸಿಟ್ ಮಾಡ್ಬೋದು. ರೀಸೆಂಟ್ಲಿ ಮೋದಿಯವರು ವಿಸಿಟ್ ಮಾಡಿದ್ರಲ್ಲ, ಮತ್ತು ತುಂಬ ಪೊಲಿಟಿಷಿಯನ್ಸ್ ಎಲ್ಲ ವಿಸಿಟ್ ಮಾಡ್ತಾರೆ. ಸೊ ಅಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಇಟ್ಸ್ ಗುಡ್. ಸೊ ಈಗ ಪಯಣ ಮಂಗಳೂರು ಕಡೆಗೆ. ಫೈನಲಿ ಈ ಲೊಕೇಶನ್ ಎಲ್ಲ ಆಯಿತು, ಎಂಜಾಯ್ಮೆಂಟ್ ಆಯಿತು. ಈಗ ಮ್ಯಾಂಗ್ಳೂರ್ಗೆ ವಿ ಆರ್ ಹೆಡಿಂಗ್. ಸೊ ಐ ಹೋಪ್ ಯು ಲೈಕ್ ದ ವ್ಲಾಗ್ ಆ್ಯಸ್ ವೆಲ್ ಆಸ್ ದ ಡ್ರೋನ್ ಶಾಟ್. ಐ ಫೀಲ್ ಮತ್ತು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದೇನೆ ಅಂತ ತಿಳ್ಕೊಳ್ತೇನೆ. ನೀಡ್ ಮೋರ್ ಇನ್ಫಾರ್ಮೇಷನ್, just bump into my video description, you will find everything. So if you like the vlog for any such reason, please do hit the like button, share it with your friends and family, and please do subscribe to Moja Monk Vlogs. See you until the next vlog. Until then, take care. Bye. ಮೋಜೋ ಮಾಂಕ್ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.